ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ 3ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಅಂದರೆ ಲೈನ್ ಟು ಲೈನ್ ಬರುವಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಅಂಥೇಳಿ ಹೇಳಿದ್ದೆ. ಸೊ ಆ ರೀತಿ ಹೇಳಿದ ಹಾಗೆ ಇವತ್ತಿನ ಈ ತರಗತಿಯಲ್ಲಿ 3ನೇ ತರಗತಿ ಹಾಗೂ 4ನೇ ತರಗತಿ ಹಾಗೂ 5ನೇ ತರಗತಿಯಲ್ಲಿ ಬರುವಂತಹ ಪರಿಸರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಿಮಗೆಲ್ಲರಿಗೂ ಅನಿಸಿರಬೇಕು 3ನೇ ತರಗತಿಯಲ್ಲಿ ಅದೆಂಥ ಪ್ರಶ್ನೆಗಳು ಇರ್ಬೋದು ಅಂಥೇಳಿ. ಸೊ ಖಂಡಿತ 3ನೇ ತರಗತಿಯಲ್ಲಿ ಪ್ರಶ್ನೆಗಳಿದ್ದಾವೆ. ನಾನು ಇವತ್ತು ಸಾಲ್ವ್ ಮಾಡುವಂತಹ ಪ್ರಶ್ನೆಗಳು ಖಂಡಿತ ನಿಮಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ ಅನ್ನೋದನ್ನು ನಾನು ಡೆಫಿನೆಟ್ಟಾಗಿ ಹೇಳಲ್ಲೇ. ಯಾಕೆಂದರೆ ನನಗೂ ಕೂಡ ಅನ್ನಿಸ್ತು 3ನೇ ತರಗತಿಯಲ್ಲಿ ಇಂಥ ಪ್ರಶ್ನೆಗಳು ಇರೋದಕ್ಕೆ ಸಾಧ್ಯನಾ ಅಂಥೇಳಿ. ಸೊ ಈಗ 3ನೇ ತರಗತಿ ನಲಿಕಲಿಯಾಗಿ ಮಾರ್ಪಟ್ಟಿದೆ. ಆದರೆ ಮೊದಲು ನಲಿಕಲಿ ಆಗೋಕ್ಕಿಂತ ಮೊದಲು 3ನೇ ತರಗತಿಯಲ್ಲಿರುವಂತಹ ಪರಿಸರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಈಗ ಹೇಳ್ತಾ ಹೋಗ್ತೀನಿ. ಸೊ ಈ ತರಗತಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ತುಂಬ ಉಪಯೋಗವಾಗುತ್ತದೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಹಾಗಾಗಿ ಈ ತರಗತಿ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗಲಿರುವುದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಸೊ 3ನೇ ತರಗತಿಯಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ನೀರಿನಿಂದಲೇ ಹೊಡೆದು ಕೀಟವನ್ನು ಕೊಲ್ಲುವ ಮೀನು ಯಾವುದು? ಸೊ ನೀರಿನಿಂದಲೇ ಹೊಡೆದು ಕೀಟವನ್ನು ಕೊಲ್ಲುವಂತಹ ಮೀನು ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಚರ್ ಮೀನು. ಸೊ ನೀರಿನಿಂದಲೇ ಹೊಡೆದು ಕೀಟವನ್ನು ಕೊಲ್ಲುವಂತಹ ಮೀನು ಇದಾಗಿದೆ ಅಂತಲೇ ಹೇಳ್ಬೋದು. ಇನ್ನು 2ನೇ ಪ್ರಶ್ನೆ, 3 ಕಣ್ಣುಗಳಿರುವ ಹಲ್ಲಿಯ ಹೆಸರು ಏನು? 3 ಕಣ್ಣುಗಳಿರುವ ಹಲ್ಲಿಯ ಹೆಸರು ಏನು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟುನೆಟಾರ್. ಸೊ 3 ಕಣ್ಣುಗಳಿರುವ ಹಲ್ಲಿಯ ಹೆಸರು ಯಾವುದು ಅಂದರೆ ಟುನೆಟಾರ್. ಈ ಹಲ್ಲಿಗೆ 3 ಕಣ್ಣುಗಳಿವೆ ಅಂತಲೇ ಹೇಳ್ಬೋದು. ನೆಕ್ಸ್ಟು 3ನೇ ಪ್ರಶ್ನೆ, ಮೀನುಗಳ ರಾಜ್ಯ ಯಾವುದು? ಸೊ ಮೀನುಗಳ ರಾಜ್ಯ ಶಾರ್ಕ್ ಮೀನು ಅಂತಲೇ ಹೇಳ್ಬೋದು. ಮೀನುಗಳ ರಾಜ ಅಂಥೇಳಿ ಕರಿತೀವಿ ಯಾವ ಮೀನಿಗೆ ಅಂದರೆ ಶಾರ್ಕ್ ಮೀನು. ಇನ್ನು 4ನೇ ಪ್ರಶ್ನೆ, ಜಲಚರ ಪ್ರಾಣಿಗಳಲ್ಲಿಯೇ ಅತ್ಯಂತ ವೇಗದಲ್ಲಿ ಈಜುವ ಪ್ರಾಣಿ ಯಾವುದು? ಜಲಚರ ಪ್ರಾಣಿ ಅಂದರೆ ನೀರಿನಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳಿಗೆ ನಾವು ಜಲಚರ ಪ್ರಾಣಿಗಳು ಅಂಥೇಳಿ ಕರಿತೀವಿ. ಸೊ ಈ ಜಲಚರ ಪ್ರಾಣಿಗಳಲ್ಲಿಯೇ ಅತ್ಯಂತ ವೇಗದಲ್ಲಿ ಈಜುವ ಪ್ರಾಣಿ ಯಾವುದು ಅಂದರೆ ಕತ್ತಿ ಮೀನು. ನೋಡಿ, ಈ ಹೆಸರು ನೀವು ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಈ ಪ್ರಶ್ನೆ 3ನೇ ತರಗತಿಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಜಲಚರ ಪ್ರಾಣಿಗಳಲ್ಲಿಯೇ ಅತ್ಯಂತ ವೇಗದಲ್ಲಿ ಈಜುವ ಪ್ರಾಣಿ ಯಾವುದು ಅಂದರೆ ಕತ್ತಿ ಮೀನು. 5ನೇ ಪ್ರಶ್ನೆ, ಪಕ್ಷಿ ಸಾಮ್ರಾಜ್ಯದ ಅತಿ ಚಿಕ್ಕ ಪಕ್ಷಿ ಯಾವುದು? ಸೊ ಪಕ್ಷಿ ಸಾಮ್ರಾಜ್ಯದ ಅತಿ ಚಿಕ್ಕ ಪಕ್ಷಿ ಯಾವುದು ಅಂದರೆ ಹಮ್ಮಿಂಗ್ ಬರ್ಡ್. ಸೊ ಈ ಹಮ್ಮಿಂಗ್ ಬರ್ಡ್ ಪಕ್ಷಿ ಸಾಮ್ರಾಜ್ಯದ ಅತಿ ಚಿಕ್ಕ ಪಕ್ಷಿ ಅಂತಲೇ ಹೇಳ್ಬೋದು. ಇನ್ನು ಹಾರಲಾರದ ಅತಿ ದೊಡ್ಡ ಪಕ್ಷಿ ಯಾವುದು? ಸೊ ಹಾರಲಾರದ ಅತಿ ದೊಡ್ಡ ಪಕ್ಷಿ ಯಾವುದು ಅಂದರೆ ಉಷ್ಟ್ರ ಪಕ್ಷಿ. ಇದು ಪಕ್ಷಿ ಸಾಮ್ರಾಜ್ಯದಲ್ಲಿ ಅತಿ ದೊಡ್ಡ ಪಕ್ಷಿ ಅಂತ ಹೇಳಿ ಕರಿತೀವಿ. ಯಾವುದು ಅಂದರೆ ಉಷ್ಟ್ರ ಪಕ್ಷಿ. ಇನ್ನು 7ನೇ ಪ್ರಶ್ನೆ, ನಿಸರ್ಗದ ಅದ್ಭುತ ವಾಸ್ತುಶಿಲ್ಪ ಯಾವುದು? ನಿಸರ್ಗದ ಅದ್ಭುತ ವಾಸ್ತುಶಿಲ್ಪ ಯಾವುದು? ಸೊ ಗಿಜುಗ. ಸೊ ನಿಸರ್ಗದ ಅದ್ಭುತ ವಾಸ್ತುಶಿಲ್ಪ ಯಾವುದು ಅಂದರೆ ಗಿಜುಗ. ಇನ್ನು 8ನೇ ಪ್ರಶ್ನೆ, ಹೂ ಬಿಡದ ಸಸ್ಯಗಳು. ಹೂ ಬಿಡದ ಸಸ್ಯಗಳು ಯಾವುವು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಪಾಚಿ ಮತ್ತು ಹಾವಸೆ. ಸೊ ಹೂ ಬಿಡದ ಸಸ್ಯಗಳು ಯಾವುವು ಅಂದರೆ ಪಾಚಿ ಮತ್ತು ಹಾವಸೆ ಇವು ಹೂ ಬಿಡದ ಸಸ್ಯಗಳಾಗಿವೆ ಅಂತಲೇ ಹೇಳ್ಬೋದು. 9ನೇ ಪ್ರಶ್ನೆ, ಸಸ್ಯ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಹೂವು ಯಾವುದು? ಸೊ ಅತ್ಯಂತ ದೊಡ್ಡ ಹೂವು ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಪ್ಲೇಶಿಯಾ. ಸಸ್ಯ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಹೂ ಯಾವುದು ಅಂದರೆ ರಪ್ಲೇಶಿಯಾ. ಸೊ ಈ ಪ್ರಶ್ನೆ ತುಂಬ ಸಾರಿ SDA ಹಾಗೂ FDA ಪರೀಕ್ಷೆಯಲ್ಲಿ ರಿಪೀಟೆಡ್ ಆದಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು. ಸಸ್ಯ ಪ್ರಪಂಚದಲ್ಲೇ ಅತಿ ದೊಡ್ಡ ಹೂ ಯಾವುದು ಅನ್ನೋದು ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಆದರೆ ಈ ಪ್ರಶ್ನೆ 3ನೇ ತರಗತಿಯಲ್ಲಿರುವಂತಹ ಪರಿಸರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು 10ನೇ ಪ್ರಶ್ನೆ, ಸಸ್ಯಶಾಸ್ತ್ರದ ಜನಕ ಯಾರು? ಸಸ್ಯಶಾಸ್ತ್ರದ ಜನಕ ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರೋಲಸ್ ಲಿನೇಯಸ್. ಸಸ್ಯಶಾಸ್ತ್ರದ ಜನಕ ಯಾರು ಅಂದರೆ ಕರೋಲಸ್ ಲಿನೇಯಸ್ ಅಂತಲೇ ಹೇಳ್ಬೋದು.
ನೆಕ್ಸ್ಟು 11ನೇ ಪ್ರಶ್ನೆ, ರಾತ್ರಿಯಲ್ಲಿ ಅರಳುವ ಹೂ ಯಾವುದು? ರಾತ್ರಿಯಲ್ಲಿ ಅರಳುವ ಹೂ ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಬ್ರಹ್ಮಕಮಲ. ರಾತ್ರಿಯಲ್ಲಿ ಅರಳುವ ಹೂವು ಯಾವುದು ಅಂದರೆ ಬ್ರಹ್ಮಕಮಲ. ಇನ್ನು 12ನೇ ಪ್ರಶ್ನೆ, ಟೊಮೆಟೊಗೆ ಮೊದಲಿದ್ದ ಹೆಸರು ಏನು? ಟೊಮೆಟೊಗೆ ಮೊದಲಿದ್ದ ಹೆಸರು ಏನು? ಸೊ ಟೊಮೆಟೊಗೆ ಮೊದಲಿದ್ದ ಹೆಸರು ಏನು ಅಂದರೆ ಲವ್ ಆ್ಯಪಲ್. ಸೊ ಟೊಮೆಟೊಗೆ ಮೊದಲು ಏನಂತ ಕರಿತಿದ್ರು ಅಂದರೆ ಲವ್ ಆ್ಯಪಲ್ ಅಂಥೇಳಿ ಕರಿತಾ ಇದ್ರು. ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ, ವಿಶ್ವದ ಅತಿ ಚಿಕ್ಕ ಪ್ರಾಣಿ ಯಾವುದು? ವಿಶ್ವದ ಅತಿ ಚಿಕ್ಕ ಪ್ರಾಣಿ ಯಾವುದು? ಸೊ ಯಾವುದು ಅಂದರೆ ಸಾರಿಲ್. ವಿಶ್ವದ ಅತಿ ಚಿಕ್ಕ ಪ್ರಾಣಿ ಯಾವುದು ಅಂದರೆ ಸಾರಿಲ್. ಇದು ವಿಶ್ವದ ಅತಿ ಚಿಕ್ಕ ಪ್ರಾಣಿಯಾಗಿದೆ. ಇನ್ನು 14ನೇ ಪ್ರಶ್ನೆ, ಪ್ರಪಂಚದ ಅತಿ ವಿಶಾಲವಾದ ಸಾಗರ ಯಾವುದು? ಪ್ರಪಂಚದ ಅತಿ ವಿಶಾಲವಾದ ಸಾಗರ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ. ಪ್ರಪಂಚದ ಅತಿ ವಿಶಾಲವಾದ ಸಾಗರ ಯಾವುದು ಅಂದರೆ ಪೆಸಿಫಿಕ್ ಸಾಗರ. ಇನ್ನು 15ನೇ ಪ್ರಶ್ನೆ, ಜಗತ್ತಿನ ಅತ್ಯಂತ ಎತ್ತರವಾದ ಜಲಪಾತ ಯಾವುದು? ಸೊ ಜಗತ್ತಿನ ಅತ್ಯಂತ ಎತ್ತರವಾದ ಜಲಪಾತ ಯಾವುದು ಅಂದರೆ ಏಂಜಲ್ ಜಲಪಾತ. ಜಗತ್ತಿನ ಅತ್ಯಂತ ಎತ್ತರವಾದ ಜಲಪಾತ ಯಾವುದು ಅಂದರೆ ಏಂಜಲ್. ಎಷ್ಟು ಮೀಟರ್ ಎತ್ತರವಿದೆ ಅಂದರೆ 979 ಮೀಟರ್ ಎತ್ತರವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ, ವಿಶ್ವದಲ್ಲಿ ಚದುರಂಗ ಆಡಿದ ಮೊದಲ ದೇಶ ಯಾವುದು? ಈ ಪ್ರಶ್ನೆ ಕೂಡ ತುಂಬ ಸಾರಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ವಿಶ್ವದಲ್ಲಿ ಚದುರಂಗ ಆಡಿದ ಮೊದಲ ದೇಶ ಯಾವುದು ಅಂದರೆ ಭಾರತ. ವಿಶ್ವದಲ್ಲಿಯೇ ಚದುರಂಗ ಆಡಿದಂತಹ ಮೊದಲ ದೇಶ ಯಾವುದು ಅಂದರೆ ಭಾರತ. ಇನ್ನು 17ನೇ ಪ್ರಶ್ನೆ, ಬೈಸಿಕಲ್ ಕಂಡು ಹಿಡಿದವರು ಯಾರು? ಬೈಸಿಕಲ್ ಕಂಡು ಹಿಡಿದವರು ಯಾರು? ಸೊ ಕಿರ್ಕಿ ಪ್ಯಾಟ್ರಿಕ್. ಬೈಸಿಕಲನ್ನು ಕಂಡು ಹಿಡಿದವರು ಯಾರು ಅಂದರೆ ಕಿರ್ಕಿ ಪ್ಯಾಟ್ರಿಕ್ ಅಂತಲೇ ಹೇಳ್ಬೋದು. ಇನ್ನು 18ನೇ ಪ್ರಶ್ನೆ, ವಿಶ್ವ ಅಂಚೆ ದಿನ ಯಾವುದು? ವಿಶ್ವ ಅಂಚೆ ದಿನ ಯಾವುದು? ಸೊ ಅಕ್ಟೋಬರ್ 9 ನಾವು ವಿಶ್ವ ಅಂಚೆ ದಿನ ಅಂಥೇಳಿ ಕರಿತೀವಿ. 19ನೇ ಪ್ರಶ್ನೆ, ಭಾರತದ ಅತಿ ಎತ್ತರವಾದ ಜಲಪಾತ ಯಾವುದು? ಭಾರತದ ಅತಿ ಎತ್ತರವಾದ ಜಲಪಾತ ಯಾವುದು ಅಂದರೆ ಜೋಗ ಜಲಪಾತ. ಸೊ ಭಾರತದ ಅತಿ ಎತ್ತರವಾದ ಜಲಪಾತ ಜೋಗ ಜಲಪಾತ. ಈ ಜೋಗ ಜಲಪಾತ ನಿರ್ಮಾಣವಾಗಿರುವುದು ಯಾವ ನದಿ ಅಂದರೆ ಶರಾವತಿ ನದಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 20ನೇ ಪ್ರಶ್ನೆ, ಮರಳುಗಾಡಿನ ಹಡಗು ಯಾವುದು? ಮರಳುಗಾಡಿನ ಹಡಗು ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಒಂಟೆ. ಮರಳುಗಾಡಿನ ಹಡಗು ಯಾವುದು ಅಂದರೆ ಒಂಟೆಗೆ ಮರಳುಗಾಡಿನ ಹಡಗು ಅಂಥೇಳಿ ಕರಿತೀವಿ. 4ನೇ ತರಗತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ನೋಡೋದಾದರೆ, ಸೊ ನಿಮಗೆ ಇನ್ನೊಂದು ಫ್ರೆಂಡ್ಸ್, ನೀವು ಅನಿಸ್ತಿರ್ಬೇಕು ಇಂಥ ಈಸಿ ಪ್ರಶ್ನೆಗಳು ಬರ್ತಾವ, ಈಗಿನ ದಿನಮಾನಗಳಲ್ಲಿ ಕಠಿಣವಾದ ಪ್ರಶ್ನೆಗಳು ಬರ್ತಾವ ಅನ್ನೋದು ನಿಮ್ಮ ಮೈಂಡ್ನಲ್ಲಿದೆ. ಹಾಗೇನಿಲ್ಲ, 50% ಈಸಿ ಪ್ರಶ್ನೆಗಳಿದ್ರೆ ಇನ್ನು 50% ಟಫ್ ಪ್ರಶ್ನೆಗಳು ಇರ್ತಾವ. ಹಾಗಾಗಿ ಕೆಲವೊಮ್ಮೆ ನಾವೇನು ಮಾಡ್ತೀವಿ ಅಂದರೆ ಕೇವಲ ಕಠಿಣವಾದ ಪ್ರಶ್ನೆಗಳ ಕಡೆಗೆ ಲಕ್ಷಣ ವಹಿಸಿ ಅವುಗಳಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಕೆಲವೊಮ್ಮೆ ಈಸಿ ಪ್ರಶ್ನೆಗಳನ್ನು ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕೆಲವೊಮ್ಮೆ ಎಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಕಠಿಣವಾದ ಪ್ರಶ್ನೆಗಳಿಗೆ ಸರಿ ಉತ್ತರ ಹಾಕಿಬಿಡ್ತೀವಿ, ಈಸಿಯಾದ ಪ್ರಶ್ನೆಗಳಿಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ತಪ್ಪು ಉತ್ತರಗಳನ್ನು ಹಾಕಿ ಬರ್ತೀವಿ. ಹಾಗಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈಸಿ ಹಾಗೂ ಕಠಿಣ ಅನ್ನುವಂಥದ್ದು ಯಾವುದೂ ಇಲ್ಲ. ಈಸಿಯಿಂದ ಕಠಿಣತೆ ಕಡೆಗೆ ಹೋಗಲೇಬೇಕು. ಹಾಗಾಗಿ 3ನೇ ತರಗತಿಯಿಂದ 10ನೇ ತರಗತಿವರೆಗೂ ಬರುವಂತಹ ಪ್ರಶ್ನೆಗಳನ್ನು ಮೊದಲು ಓದಿ ಮುಗಿಸಿದ ನಂತರವೇ ಮತ್ತೊಂದು ಪುಸ್ತಕಕ್ಕೆ ನಾವು ಕೈ ಹಾಕಬೇಕು. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಒಂದೇ ವಿಡಿಯೋದಲ್ಲಿ ನಿಮಗೆ ಅನುಕೂಲವಾಗುವಂತೆ 3ನೇ ಮತ್ತು 4ನೇ 5ನೇ ತರಗತಿಗಳನ್ನು ಸಾಲ್ವ್ ಮಾಡ್ತಾ ಬಂದಿದ್ದೀನಿ. ಸೊ ಮುಂದಿನ ತರಗತಿಯಲ್ಲಿ 6ನೇ ತರಗತಿ ಹಾಗೂ 7ನೇ ತರಗತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. 4ನೇ ತರಗತಿಯ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕೀಟಹಾರಿ ಸಸ್ಯಗಳು ಯಾವುವು? ಕೀಟಹಾರಿ ಸಸ್ಯಗಳು ಯಾವುವು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಡ್ರಾಸಿರಾ, ಹೂಜಿ ಗಿಡ, ಬಟರ್ವರ್ಟ್. ಸೊ ಕೀಟಹಾರಿ ಸಸ್ಯಗಳು ಯಾವುವು ಅಂದರೆ ಡ್ರಾಸಿರಾ, ಹೂಜಿ ಗಿಡ ಹಾಗೂ ಬಟರ್ವರ್ಟ್. ಇವೆಲ್ಲವೂ ಕೀಟಹಾರಿ ಸಸ್ಯಗಳಾಗಿವೆ. ನೆಕ್ಸ್ಟು 2ನೇ ಪ್ರಶ್ನೆ, ಒಂಟೆಯ ಹಾಲು ಡ್ಯಾಶ್. ಒಂಟೆಯ ಹಾಲು
ಮೊಸರಾಗುವುದಿಲ್ಲ. ಸೊ ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಒಂಟೆಯ ಹಾಲು ಮೊಸರಾಗುತ್ತದೆ, ಮೊಸರಾಗುವುದಿಲ್ಲ, ಈ ರೀತಿ ಪ್ರಶ್ನೆಗಳು ಬಂದಿರ್ತವ. ಸೊ ಒಂಟೆಯ ಹಾಲು ಯಾವಾಗಲೂ ಮೊಸರಾಗುವುದಿಲ್ಲ. ಅತಿ ದೊಡ್ಡ ಬೀಜ ಯಾವುದು? ಅತಿ ದೊಡ್ಡ ಬೀಜ ಯಾವುದು? ಸೊ ಕೋಕೋಡಿಮೇರ್ ಅನ್ನುವಂಥದ್ದು ಅತಿ ದೊಡ್ಡ ಬೀಜವಾಗಿದೆ ಅಂತಲೇ ಹೇಳ್ಬೋದು. ಎಷ್ಟು kg ತೂಕವನ್ನು ಹೊಂದಿದೆ ಅಂದರೆ 18 kg ತೂಕವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಕೇವಲ ಒಂದು ಬೀಜ ಎಷ್ಟು ತೂಕವನ್ನು ಹೊಂದಿದೆ ಅಂದರೆ 18 kg ತೂಕವನ್ನು ಹೊಂದಿದೆ. ಹಾಗಾಗಿನೇ ಕೋಕೋಡಿಮೇರ್ ಬೀಜವನ್ನು ಅತಿ ದೊಡ್ಡ ಬೀಜ ಅಂಥೇಳಿ ಕರೆಯಬಹುದು. ನೆಕ್ಸ್ಟ್ ಪ್ರಶ್ನೆ, ಬಿದಿರು ಡ್ಯಾಶ್ ಜಾತಿಗೆ ಸೇರಿದ ಸಸ್ಯ. ಸೊ ಬಿದಿರು ಡ್ಯಾಶ್ ಜಾತಿಗೆ ಸೇರಿದ ಸಸ್ಯ. ಸೊ ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಆದರೆ ಈ ಪ್ರಶ್ನೆ ಎಲ್ಲಿಂದ ಬಂದಿದೆ ಅಂದರೆ 4ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿದ್ದಂತಹ ಪ್ರಶ್ನೆಯಾಗಿದೆ. ಸೊ ಬಿದಿರು ಡ್ಯಾಶ್ ಜಾತಿಗೆ ಸೇರಿದ ಸಸ್ಯವಾಗಿದೆ. ಸೊ ಬಿದಿರು ಹುಲ್ಲಿನ ಜಾತಿಗೆ ಸೇರಿದಂತಹ ಸಸ್ಯವಾಗಿದೆ ಅಂತಲೇ ಹೇಳ್ಬೋದು. ಸೊ ಬಿದಿರು ಹುಲ್ಲಿನ ಜಾತಿಗೆ ಸೇರುತ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು 5ನೇ ಪ್ರಶ್ನೆ, ಎಲೆಗಳಿಂದ ಹುಟ್ಟಿದ ಶಶಿಗೆ ಏನೆಂದು ಕರೆಯುವರು? ಸೊ ಎಲೆಗಳಿಂದ ಹುಟ್ಟಿದಂತಹ ಶಶಿಗೆ ಏನೆಂದು ಕರೆಯುವರು ಅಂದರೆ ಬ್ರಯೋಫಿಲಮ್ ಅಂಥೇಳಿ ಕರೆಯುವರು. ಎಲೆಗಳಿಂದ ಹುಟ್ಟಿದ ಶಶಿಗಳಿಗೆ ಏನೆಂದು ಕರೆಯುತ್ತಾರೆ ಅಂದರೆ ಬ್ರಯೋಫಿಲಮ್ ಅಂಥೇಳಿ ಕರೆಯುತ್ತಾರೆ. ನೆಕ್ಸ್ಟು 6ನೇ ಪ್ರಶ್ನೆ, ಪ್ರಾಚೀನ ಈಜಿಪ್ಟ್ನಲ್ಲಿ ಡ್ಯಾಶ್ ಎಂಬ ಜೊಂಡಿನಿಂದ ಕಾಗದ ತಯಾರಿಸುತ್ತಿದ್ದರು. ಸೊ ಪ್ರಾಚೀನ ಈಜಿಪ್ಟ್ನಲ್ಲಿ ಡ್ಯಾಶ್ ಎಂಬ ಜೊಂಡಿನಿಂದ ಕಾಗದ ತಯಾರಿಸುತ್ತಿದ್ದರು. ಪ್ರಶ್ನೆಗೆ ಸರಿಯಾದ ಉತ್ತರ ಪಂಪೈರಸ್ಟ್. ಸೊ ಪ್ರಾಚೀನ ಈಜಿಪ್ಟ್ನಲ್ಲಿ ಪಂಪೈರಸ್ಟ್ ಎಂಬ ಜೊಂಡಿನಿಂದ ಕಾಗದ ತಯಾರಿಸುತ್ತಿದ್ದರು ಅಂತಲೇ ಹೇಳ್ಬೋದು. ನೆಕ್ಸ್ಟು 7ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಎಷ್ಟು ಮೂಳೆಗಳಿವೆ? ನಮ್ಮ ದೇಹದಲ್ಲಿ ಎಷ್ಟು ಮೂಳೆಗಳಿವೆ? ಸೊ 206 ಮೂಳೆಗಳಿವೆ ಅಂತಲೇ ಹೇಳ್ಬೋದು. ಸೊ ನಮ್ಮ ದೇಹದಲ್ಲಿ 206 ಮೂಳೆಗಳಿವೆ ಅಂತಲೇ ಹೇಳ್ಬೋದು. ನೆಕ್ಸ್ಟು 8ನೇ ಪ್ರಶ್ನೆ, ಅತಿ ಚಿಕ್ಕ ಮೂಳೆ ಎಲ್ಲಿ ಕಂಡು ಬರುತ್ತದೆ? ಅತಿ ಚಿಕ್ಕ ಮೂಳೆ ಕಿವಿಯಲ್ಲಿ ಕಂಡು ಬರುತ್ತದೆ ಅಂತಲೇ ಹೇಳ್ಬೋದು. ಅತಿ ಚಿಕ್ಕ ಮೂಳೆ ಕಿವಿಯಲ್ಲಿ ಕಂಡು ಬರುತ್ತದೆ. ಹಾಗೂ ಅತಿ ದೊಡ್ಡ ಮೂಳೆ ನಮ್ಮ ಕಾಲಿನ ತೊಡೆಯ ಭಾಗದಲ್ಲಿ ಕಂಡು ಬರುತ್ತದೆ ಅಂತಲೇ ಹೇಳ್ಬೋದು. ಜೀರ್ಣಾಂಗಗಳಲ್ಲಿ ಅತ್ಯಂತ ಉದ್ದ ಅಂಗ ಯಾವುದು? ಇಡೀ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅತ್ಯಂತ ಉದ್ದ ಅಂಗ ಯಾವುದು? ಸೊ ಅತ್ಯಂತ ಉದ್ದ ಅಂಗ ಯಾವುದು ಅಂದರೆ ಸಣ್ಣ ಕರಳು. ಜೀರ್ಣಾಂಗಗಳಲ್ಲಿ ಅತ್ಯಂತ ಉದ್ದ ಅಂಗ ಯಾವುದು ಅಂದರೆ ಸಣ್ಣ ಕರಳು. ಈ ಸಣ್ಣ ಕರಳು ಎಷ್ಟು ಮೀಟರ್ ಉದ್ದವನ್ನು ಹೊಂದಿದೆ ಅಂದರೆ 6 ಮೀಟರ್ ಉದ್ದವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಇನ್ನು 10ನೇ ಪ್ರಶ್ನೆ, ರಕ್ತಕ್ಕೆ ಕೆಂಪು ಬಣ್ಣ ಕೊಡುವ ವಸ್ತು ಯಾವುದು? ರಕ್ತಕ್ಕೆ ಕೆಂಪು ಬಣ್ಣ ಕೊಡುವ ವಸ್ತು ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಹಿಮೋಗ್ಲೋಬಿನ್. ರಕ್ತಕ್ಕೆ ಕೆಂಪು ಬಣ್ಣ ಕೊಡುವ ವಸ್ತು ಯಾವುದು ಅಂದರೆ ಹಿಮೋಗ್ಲೋಬಿನ್ ಅಂತಲೇ ಹೇಳ್ಬೋದು. ಇನ್ನು 11ನೇ ಪ್ರಶ್ನೆ, ರೈತನ ಮಿತ್ರ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಸೊ ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ರೈತನ ಮಿತ್ರ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಸೊ ರೈತನ ಮಿತ್ರ ಎಂದು ಎರೆಹುಳಕ್ಕೆ ಕರೆಯುತ್ತಾರೆ ಅಂತಲೇ ಹೇಳ್ಬೋದು. ರೈತನ ಮಿತ್ರ ಯಾವುದು ಅಂದರೆ ಎರೆಹುಳ. ಕಾಗೆ ಬಂಗಾರ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಸೊ ಕಾಗೆ ಬಂಗಾರ ಅಂಥೇಳಿ ಯಾವುದಕ್ಕೆ ಕರಿತೀವಿ ಅಂದರೆ ಅಬ್ರಕವನ್ನ. ಸೊ ಅಬ್ರಕವನ್ನ ನಾವು ಕಾಗೆ ಬಂಗಾರ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ, ಕಾರವಾರದಲ್ಲಿ ಡ್ಯಾಶ್ ನೌಕಾನೆಲೆ ಇದೆ. ಕಾರವಾರದಲ್ಲಿ ಡ್ಯಾಶ್ ನೌಕಾನೆಲೆ ಇದೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಸೀಬರ್ಡ್ ನೌಕಾನೆಲೆ. ಕಾರವಾರದಲ್ಲಿ ಕಂಡುಬರುವಂತಹ ನೌಕಾನೆಲೆ ಯಾವುದು ಅಂದರೆ ಸೀಬರ್ಡ್. 14ನೇ ಪ್ರಶ್ನೆ, ಮಾನವ ಸೇವೆಯೇ ದೇವರ ಸೇವೆ ಎಂದು ಹೇಳಿದವರು ಯಾರು? ಮಾನವ ಸೇವೆಯೇ ದೇವರ ಸೇವೆ ಎಂದು ಹೇಳಿದವರು ಯಾರು? ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಆದರೆ ಈ ಪ್ರಶ್ನೆ ಇರುವುದು ಯಾವ ಟೆಕ್ಸ್ಟ್ ಬುಕ್ನಲ್ಲಿ ಅಂದರೆ 4ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಅಂತಲೇ ಹೇಳ್ಬೋದು. ಸೊ ಮಾನವ ಸೇವೆಯೇ ದೇವರ ಸೇವೆ ಎಂದು ಹೇಳಿದವರು ಸ್ವಾಮಿ ವಿವೇಕಾನಂದರು. ಭಜಗೋವಿಂದ್ ಇದು ಯಾರ ಕೃತಿ? ಭಜಗೋವಿಂದ್ ಇದು ಯಾರ ಕೃತಿ? ಸೊ ಭಜಗೋವಿಂದ್ ಇದು ಶಂಕರಾಚಾರ್ಯರ ಕೃತಿಯಾಗಿದೆ. ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿದೆ. ಇನ್ನು 16ನೇ ಪ್ರಶ್ನೆ,
ಹರಿಭಕ್ತ ಸಾರ ಇದು ಯಾರ ಕೃತಿ? ಹರಿಭಕ್ತ ಸಾರ ಇದು ಯಾರ ಕೃತಿ? ಸೊ ಈ ಪ್ರಶ್ನೆ ಕೂಡ ತುಂಬ ಸಾರಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಹರಿಭಕ್ತ ಸಾರ ಇದು ಕನಕದಾಸರ ಕೃತಿ ಅಂತಲೇ ಹೇಳ್ಬೋದು. ಸೊ ಕುಲಕುಲವೆಂದು ಹೊಡೆದಾಡದಿರಿ ಅನ್ನೋದು ಇವರ ವಚನದ ಪ್ರಮುಖ ಸಾಲು ಅಂತಲೇ ಹೇಳ್ಬೋದು. ಈ ಕನಕದಾಸರ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಹರಿಭಕ್ತ ಸಾರ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಮೋಹನ ತರಂಗಿಣಿ ಕೂಡ ಕನಕದಾಸರ ಪ್ರಸಿದ್ಧ ಕೃತಿಯಾಗಿದೆ ಅಂತಲೇ ಹೇಳ್ಬೋದು. 17ನೇ ಪ್ರಶ್ನೆ, ಟಿಪ್ಪು ಯುದ್ಧದಲ್ಲಿ ಸತ್ತ ನಂತರ ಬ್ರಿಟಿಷರ ವಿರುದ್ಧ ಬಂಡಾಯ ಧ್ವಜವನ್ನು ಹಾರಿಸಿದ ವ್ಯಕ್ತಿ ಯಾರು? ಟಿಪ್ಪು ಯುದ್ಧದಲ್ಲಿ ಸತ್ತ ನಂತರ ಬ್ರಿಟಿಷರ ವಿರುದ್ಧ ಬಂಡಾಯ ಧ್ವಜವನ್ನು ಹಾರಿಸಿದ ವ್ಯಕ್ತಿ ಯಾರು ಅಂದರೆ ದೋಂಡಿಯಾ ವಾಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟು 18ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಯಾವುದು? ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಯಾವುದು? ಸೊ ಯಾವುದು ಅಂದರೆ ಚಿಲಕ್ ಸರೋವರ. ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಯಾವುದು ಅಂದರೆ ಚಿಲಕ್ ಸರೋವರ. ಇನ್ನು ಮಿತ್ರವಿಂದ ಗೋವಿಂದ ಇದು ಯಾರ ಕೃತಿ? ಮಿತ್ರವಿಂದ ಗೋವಿಂದ ಇದು ಯಾರ ಕೃತಿ? ಸೊ ಮಿತ್ರವಿಂದ ಗೋವಿಂದ ಇದು ಸಿಂಗರಾಯರ ಕೃತಿ ಅಂತಲೇ ಹೇಳ್ಬೋದು. ಮಿತ್ರವಿಂದ ಗೋವಿಂದ ಇದು ಸಿಂಗರಾಯರ ಕೃತಿ. ನೆಕ್ಸ್ಟು 20ನೇ ಪ್ರಶ್ನೆ, ಮೈಸೂರಿನ ಪ್ರಾಣಿ ಸಂಗ್ರಹಾಲಯವನ್ನು ಕಟ್ಟಿಸಿದವರು ಯಾರು? ಮೈಸೂರಿನ ಪ್ರಾಣಿ ಸಂಗ್ರಹಾಲಯವನ್ನು ಕಟ್ಟಿಸಿದವರು ಯಾರು? ಚಾಮರಾಜ ಒಡೆಯರು. ಮೈಸೂರಿನ ಪ್ರಾಣಿ ಸಂಗ್ರಹಾಲಯವನ್ನು ಚಾಮರಾಜ ಒಡೆಯರು 1928ರಲ್ಲಿ ಕಟ್ಟಿಸಿದರು ಅಂತಲೇ ನೋಡ್ಬೋದು. ಇಲ್ಲಿವರೆಗೂ 4ನೇ ತರಗತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಸೊ ಈಗ 5ನೇ ತರಗತಿಯಲ್ಲಿ ಬಂದಿರುವಂತಹ ಪ್ರಮುಖ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. 5ನೇ ತರಗತಿಯ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ನದಿ ನೀರು ಕಹಿಯಾಗಿರುತ್ತದೆ? ಯಾವ ನದಿಯ ನೀರು ಕಹಿಯಾಗಿರುತ್ತದೆ? ಸೊ ಡೋನಿ ನದಿ. ಯಾವ ನದಿಯ ನೀರು ಕಹಿಯಾಗಿರುತ್ತದೆ ಅಂದರೆ ಡೋನಿ ನದಿಯ ನೀರು ಕಹಿಯಾಗಿರುತ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 2ನೇ ಪ್ರಶ್ನೆ, ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರರಾಣಿ ಯಾರು? ಸೊ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರರಾಣಿ ಯಾರು ಅಂದರೆ ಚೆನ್ನಮ್ಮ. ಈ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ವೀರರಾಣಿ ಅಂತಲೇ ಹೇಳ್ಬೋದು. ನೆಕ್ಸ್ಟು 3ನೇ ಪ್ರಶ್ನೆ, ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು? ಅತಿ ಕಡಿಮೆ ಮಳೆ ಬೀಳುವಂತಹ ಜಿಲ್ಲೆ ಯಾವುದು ಅಂದರೆ ಬಾಗಲಕೋಟೆ ಜಿಲ್ಲೆ. ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಕಡಿಮೆ ಮಳೆ ಬೀಳುತ್ತದೆ ಅಂತಲೇ ನೋಡ್ಬೋದು. ನೆಕ್ಸ್ಟು 4ನೇ ಪ್ರಶ್ನೆ, ಅತಿ ಕಡಿಮೆ ಅರಣ್ಯ ಇರುವ ಜಿಲ್ಲೆ. ಸೊ ಅತಿ ಕಡಿಮೆ ಅರಣ್ಯ ಇರುವಂತಹ ಜಿಲ್ಲೆ ಯಾವುದು ಅಂದರೆ ವಿಜಯಪುರ. ಅತಿ ಕಡಿಮೆ ಅರಣ್ಯ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂದರೆ ವಿಜಯಪುರ. ನೆಕ್ಸ್ಟು 5ನೇ ಪ್ರಶ್ನೆ, ಬಾದಾಮಿ ಶಾಸನ ರಚಿಸಿದವರು ಯಾರು? ಬಾದಾಮಿ ಶಾಸನ ರಚಿಸಿದವರು ಯಾರು? ಈ ಪ್ರಶ್ನೆಗೆ ಸರಿ ಉತ್ತರ ಕಪ್ಪೆ ಅರಭಟ್ಟ. ಸೊ ಬಾದಾಮಿ ಶಾಸನವನ್ನು ರಚಿಸಿದವರು ಯಾರು ಅಂದರೆ ಕಪ್ಪೆ ಅರಭಟ್ಟ ಅಂತಲೇ ಹೇಳ್ಬೋದು. ಈ ಶಾಸನ ತ್ರಿಪದಿಯಲ್ಲಿ ರಚಿತವಾದ ಮೊದಲ ಶಾಸನ ಅಂತಲೇ ಹೇಳ್ಬೋದು. ತ್ರಿಪದಿಯಲ್ಲಿ ರಚನೆಯಾದಂತಹ ಮೊಟ್ಟ ಮೊದಲ ಶಾಸನ ಯಾವುದು ಅಂದರೆ ಬಾದಾಮಿ ಶಾಸನ. ಈ ಬಾದಾಮಿ ಶಾಸನವನ್ನು ರಚಿಸಿದವರು ಯಾರು ಅಂದರೆ ಕಪ್ಪೆ ಅರಭಟ್ಟ ಅಂತಲೇ ನೋಡ್ಬೋದು. ನೆಕ್ಸ್ಟು 6ನೇ ಪ್ರಶ್ನೆ, ಸಾಹಸ ಭೀಮ ವಿಜಯ ಕೃತಿ ರಚಿಸಿದವರು ಯಾರು? ಸಾಹಸ ಭೀಮ ವಿಜಯ ಕೃತಿ ರಚಿಸಿದವರು ರನ್ನ ಅಂತಲೇ ಹೇಳ್ಬೋದು. ಸೊ ರನ್ನನ ಸಾಹಸ ಭೀಮ ವಿಜಯ ಪ್ರಸಿದ್ಧವಾದ ಕೃತಿ ಅಂತಲೇ ಹೇಳ್ಬೋದು. ಇದಕ್ಕೆ ಇದ್ದ ಇನ್ನೊಂದು ಹೆಸರೇ ಗದಾಯುದ್ಧ ಅಂತ ಕರಿಬೋದು. ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಇದು ರನ್ನನ ಪ್ರಸಿದ್ಧ ಕೃತಿ ಅಂತಲೇ ಹೇಳ್ಬೋದು. ನೆಕ್ಸ್ಟು 7ನೇ ಪ್ರಶ್ನೆ, ಅಭಿನವ ಪಂಪ ಎಂದು ಬಿರುದನ್ನು ಹೊಂದಿದವರು ಯಾರು? ಸೊ ಅಭಿನವ ಪಂಪ ಎಂದು ಬಿರುದನ್ನು ಹೊಂದಿದವರು ಯಾರು ಅಂದರೆ ನಾಗಚಂದ್ರ. ಈ ನಾಗಚಂದ್ರ ತನ್ನನ್ನು ತಾನು ಅಭಿನವ ಪಂಪ ಎಂಬ ಬಿರುದನ್ನು ಪಡೆದುಕೊಂಡ ಅಂತಲೇ ಹೇಳ್ಬೋದು. ಸೊ ಈ ನಾಗಚಂದ್ರನ ಪ್ರಸಿದ್ಧವಾದ ಕೃತಿ ಯಾವುದು ಅಂದರೆ ರಾಮಚಂದ್ರ ಚರಿತ ಪುರಾಣ ಅಂತಲೇ ಹೇಳ್ಬೋದು. ರಾಮಚಂದ್ರ ಚರಿತ ಪುರಾಣ ಕೃತಿಯ ಕರ್ತೃ ಯಾರು ಅಂದರೆ ನಾಗಚಂದ್ರ. ಈ ನಾಗಚಂದ್ರನಿಗೆ ಇದ್ದಂತಹ ಬಿರುದು ಯಾವುದು ಅಂದರೆ ಅಭಿನವ ಪಂಪ ಅಂತಲೇ ಹೇಳ್ಬೋದು. 8ನೇ ಪ್ರಶ್ನೆ, ನಗೆಗಾರ ಎಂಬ ಬಿರುದನ್ನು ಹೊಂದಿದವರು ಯಾರು? ನಗೆಗಾರ ಎಂಬ ಬಿರುದನ್ನು ಹೊಂದಿದವರು ಯಾರು? ಇವೆಲ್ಲವೂ 5ನೇ ತರಗತಿಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಾಗಿರ್ತವೆ. ಹಾಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿರ್ತವೆ ಅಂತಲೇ ಹೇಳ್ಬೋದು. ಸೊ ನಗೆಗಾರ ಎಂಬ ಬಿರುದನ್ನು ಹೊಂದಿರುವ ವ್ಯಕ್ತಿ ಯಾರು ಅನ್ನೋದು ಇದು ಕೂಡ ತುಂಬ ಸಾರಿ ರಿಪೀಟೆಡ್ ಆದಂತಹ ಪ್ರಶ್ನೆಯಾಗಿದೆ. ನಗೆಗಾರ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂದರೆ ನಯಸೇನ. ನಗೆಗಾರ ನಯಸೇನ ಅಂತಲೇ
ಈತ ಪ್ರಸಿದ್ಧಿಯನ್ನು ಪಡೆದಿದ್ದ ಅಂತಲೇ ಹೇಳ್ಬೋದು. ಈತನ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಧರ್ಮಾಮೃತ ಅಂತಲೇ ಹೇಳ್ಬೋದು. ಈ ನಗೆಗಾರ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂದರೆ ನಯಸೇನ. ಈ ನಯಸೇನ ರಚಿಸಿದಂತಹ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಧರ್ಮಾಮೃತ ಅಂತಲೇ ಹೇಳ್ಬೋದು. ಇಷ್ಟು 9ನೇ ಪ್ರಶ್ನೆ. ಪಂಚತಂತ್ರ ಕೃತಿ ರಚಿಸಿದವರು ಯಾರು? ಪಂಚತಂತ್ರ ಕೃತಿ ರಚಿಸಿದವರು ಯಾರು? ಸೊ ದುರ್ಗಸಿಂಹ. ಪಂಚತಂತ್ರ ಕೃತಿ ರಚಿಸಿದವರು ಯಾರು ಅಂದರೆ ದುರ್ಗಸಿಂಹ. ನೆಕ್ಸ್ಟು 10ನೇ ಪ್ರಶ್ನೆ. ಕರ್ನಾಟಕ ಭಾರತ ಕಥಾಮಂಜರಿ ಕೃತಿ ರಚಿಸಿದವರು ಯಾರು? ಕರ್ನಾಟಕ ಭಾರತ ಕಥಾಮಂಜರಿ ಕೃತಿ ರಚಿಸಿದವರು ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಕುಮಾರವ್ಯಾಸ. ಕರ್ನಾಟಕ ಭಾರತ ಕಥಾಮಂಜರಿ ಕೃತಿ ರಚಿಸಿದವರು ಕುಮಾರವ್ಯಾಸ. ಚಾಮರಸನ ಪ್ರಸಿದ್ಧ ಕೃತಿ ಯಾವುದು? ಚಾಮರಸನ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಪ್ರಭುಲಿಂಗ ಲೀಲೆ. ಈ ಪ್ರಭುಲಿಂಗ ಲೀಲೆ ಚಾಮರಸನ ಪ್ರಸಿದ್ಧ ಕೃತಿಯಾಗಿದೆ ಅಂತಲೇ ಹೇಳ್ಬೋದು. 12ನೇ ಪ್ರಶ್ನೆ. ಕುಲಕುಲವೆಂದು ಹೊಡೆದಾಡದಿರಿ ಎಂದು ಹೇಳಿದವರು ಯಾರು? ಕುಲಕುಲವೆಂದು ಹೊಡೆದಾಡದಿರಿ ಎಂದು ಹೇಳಿದವರು ಕನಕದಾಸರು ಅಂತಲೇ ಹೇಳ್ಬೋದು. ಸೊ ಕುಲಕುಲವೆಂದು ಹೊಡೆದಾಡದಿರಿ ಅಂತ ಹೇಳಿದವರು ಕನಕದಾಸ. ನೆಕ್ಸ್ಟು 13ನೇ ಪ್ರಶ್ನೆ. ಕನ್ನಡ ಹಾಗೂ ಇಂಗ್ಲಿಷ್ ನಿಘಂಟನ್ನು ಪರಿಚಯಿಸಿದವರು ಯಾರು? ಸೊ ಕನ್ನಡ ಮತ್ತು ಇಂಗ್ಲಿಷ್ ನಿಘಂಟನ್ನು ಪರಿಚಯಿಸಿದವರು ಯಾರು ಅಂದರೆ ಫರ್ಡಿನಂಡ್ ಕಿಟ್ಟಲ್. ಕನ್ನಡ ಹಾಗೂ ಇಂಗ್ಲಿಷ್ ನಿಘಂಟನ್ನು ಪರಿಚಯಿಸಿದವರು ಫರ್ಡಿನಂಡ್ ಕಿಟ್ಟಲ್. ಪ್ರಶ್ನೆ. ಶೂನ್ಯ ಸಂಪಾದನೆ ಎಂಬ ಕೃತಿ ಬರೆದವರು ಯಾರು? ಶೂನ್ಯ ಸಂಪಾದನೆ ಎಂಬ ಕೃತಿ ಬರೆದವರು ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಸಂಸಿ ಬೂಸನೂರಮಠ. ಶೂನ್ಯ ಸಂಪಾದನೆ ಎಂಬ ಕೃತಿ ಬರೆದವರು ಯಾರು ಅಂದರೆ ಸಂಸಿ ಬೂಸನೂರ್ ಮಠ ಅಂತಲೇ ಹೇಳ್ಬೋದು. ನೆಕ್ಸ್ಟು 15ನೇ ಪ್ರಶ್ನೆ. ಅಂಬಿಕಾ ತನಯ ದತ್ತ ಎಂಬ ಬಿರುದನ್ನು ಹೊಂದಿದವರು ಯಾರು? ಅಂಬಿಕಾ ತನಯ ದತ್ತ ಎಂಬ ಬಿರುದನ್ನು ಹೊಂದಿದವರು ದ.ರಾ ಬೇಂದ್ರೆ ಅಂತಲೇ ಹೇಳ್ಬೋದು. ಈ ದ.ರಾ ಬೇಂದ್ರೆ ಅಂಬಿಕಾ ತನಯ ದತ್ತ ಎಂಬ ಬಿರುದನ್ನು ಹೊಂದಿದವರು ಅಂತಲೇ ಹೇಳ್ಬೋದು. ನೆಕ್ಸ್ಟು 16ನೇ ಪ್ರಶ್ನೆ. ಭಾರತ ಸಿಂಧು ರಶ್ಮಿ ಹಾಗೂ ಸಮರಸವೇ ಜೀವನ ಇವು ಯಾರ ಕೃತಿಗಳಾಗಿವೆ? ಭಾರತ ಸಿಂಧು ರಶ್ಮಿ ಹಾಗೂ ಸಮರಸವೇ ಜೀವನ ಇವು ಯಾರ ಕೃತಿಗಳಾಗಿವೆ ಅಂದರೆ ವಿ.ಕೃ. ಗೋಕಾಕ್ ಅವರ ಕೃತಿಗಳಾಗಿವೆ ಅಂತಲೇ ಹೇಳ್ಬೋದು. ಸೊ ಭಾರತ ಸಿಂಧು ರಶ್ಮಿ ಹಾಗೂ ಸಮರಸವೇ ಜೀವನ ಇದು ವಿ.ಕೃ. ಗೋಕಾಕ್ ಅವರ ಪ್ರಸಿದ್ಧ ಕೃತಿಗಳು ಅಂತಲೇ ಹೇಳ್ಬೋದು. ನೆಕ್ಸ್ಟು 17ನೇ ಪ್ರಶ್ನೆ. ಗಿರೀಶ್ ಕಾರ್ನಾಡ್ ಅವರ ಪ್ರಸಿದ್ಧ ಕೃತಿಗಳು ಯಾವುವು? ಗಿರೀಶ್ ಕಾರ್ನಾಡ್ ಅವರ ಪ್ರಸಿದ್ಧ ಕೃತಿಗಳು ಯಾವುವು? ಸೊ ಗಿರೀಶ್ ಕಾರ್ನಾಡ್ ಅವರ ಪ್ರಸಿದ್ಧ ಕೃತಿಗಳು ನೋಡೋದಾದರೆ ಯಯಾತಿ, ಹಯವದನ, ತುಘಲಕ್, ನಾಗಮಂಡಲ. ಸೊ ಗಿರೀಶ್ ಕಾರ್ನಾಡ್ ಅವರ ಪ್ರಸಿದ್ಧ ಕೃತಿಗಳು ಯಾವುವು ಅಂದರೆ ಯಯಾತಿ, ಹಯವದನ, ತುಘಲಕ್ ಹಾಗೂ ನಾಗಮಂಡಲ ಅಂತಲೇ. 18ನೇ ಪ್ರಶ್ನೆ. ಚುಟುಕುಗಳ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ಚುಟುಕುಗಳ ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ? ಸೊ ದಿನಕರ ದೇಸಾಯಿಯವರನ್ನು ಚುಟುಕುಗಳ ಬ್ರಹ್ಮ ಅಂಥೇಳಿ ಕರೀತಾರೆ. ಸೊ ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ. ಚುಟುಕುಗಳ ಬ್ರಹ್ಮ ಎಂದು ದಿನಕರ ದೇಸಾಯಿಯವರನ್ನು ಕರೆಯುತ್ತಾರೆ. ನೆಕ್ಸ್ಟು 19ನೇ ಪ್ರಶ್ನೆ. ಸಾವಿರ ಹಾಡುಗಳ ಸರದಾರ ಎಂದು ಯಾರನ್ನು ಕರೆಯುತ್ತಾರೆ? ಸಾವಿರ ಹಾಡುಗಳ ಸರದಾರ ಎಂದು ಯಾರನ್ನು ಕರೆಯುತ್ತಾರೆ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಹುಕ್ಕೇರಿ ಬಾಳಪ್ಪ. ಸಾವಿರ ಹಾಡುಗಳ ಸರದಾರ ಎಂದು ಹುಕ್ಕೇರಿ ಬಾಳಪ್ಪನನ್ನು ಕರೆಯುತ್ತಾರೆ. 20ನೇ ಪ್ರಶ್ನೆ. ಕರ್ನಾಟಕ ವೈಭವ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಕರ್ನಾಟಕ ವೈಭವ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಮೋಹರೆ ಹನುಮಂತರಾವ್. ಕರ್ನಾಟಕ ವೈಭವ ಎಂಬ ಕೃತಿಯನ್ನು ಮೋಹರೆ ಹನುಮಂತರಾವ್ ರಚಿಸಿದರು ಅಂತಲೇ ಹೇಳ್ಬೋದು. ನೆಕ್ಸ್ಟು 21ನೇ ಪ್ರಶ್ನೆ. ಪ್ರಪಂಚ ಎಂಬ ಪತ್ರಿಕೆಯನ್ನು ರಚಿಸಿದವರು ಯಾರು? ಪ್ರಪಂಚ ಎಂಬ ಪತ್ರಿಕೆಯನ್ನು ರಚಿಸಿದವರು ಪಾಟೀಲ್ ಪುಟ್ಟಪ್ಪ. ಸೊ ಪ್ರಪಂಚ ಎಂಬ ಪತ್ರಿಕೆಯನ್ನು ರಚಿಸಿದವರು ಯಾರು ಅಂದರೆ ಪಾಟೀಲ್ ಪುಟ್ಟಪ್ಪ. ನೆಕ್ಸ್ಟು 22ನೇ ಪ್ರಶ್ನೆ. ಕಣ್ಣು ಕೊಡುವ ಅಣ್ಣ ಎಂದು ಯಾರನ್ನು ಕರೆಯುತ್ತಾರೆ? ಕಣ್ಣು ಕೊಡುವ ಅಣ್ಣ ಎಂದು ಯಾರನ್ನು ಕರೆಯುತ್ತಾರೆ? ಸೊ ಎಂ.ಸಿ. ಮೋದಿ. ಯಾರು ಅಂದರೆ ಎಂ.ಸಿ. ಮೋದಿಯವರನ್ನು ಕಣ್ಣು ಕೊಡುವ ಅಣ್ಣ ಎಂದು ಕರೆಯುತ್ತಾರೆ ಅಂತಲೇ ಹೇಳ್ಬೋದು. ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ 23ನೇ ಪ್ರಶ್ನೆ. ಕಬೀರ ಎಂಬ ಬಿರುದನ್ನು ಹೊಂದಿದವರು ಯಾರು? ಕಬೀರ ಎಂಬ ಬಿರುದನ್ನು ಹೊಂದಿದವರು ಯಾರು? ಸೊ ಮೈಲಾರ್ ಮಹದೇವ. ಈ ಮೈಲಾರ್ ಮಹದೇವನನ್ನು ಕಬೀರ ಎಂಬ ಬಿರುದು ಹೊಂದಿದ್ದ ಅಂತಲೇ ಹೇಳ್ಬೋದು. ನೆಕ್ಸ್ಟು 24ನೇ ಪ್ರಶ್ನೆ.
ಕಣ ಎಂಬ ಪದದ ಕಲ್ಪನೆಯನ್ನು ನೀಡಿದ ಮೊದಲ ವಿಜ್ಞಾನಿ ಯಾರು? ಕಣ ಎಂಬ ಪದದ ಕಲ್ಪನೆಯನ್ನು ನೀಡಿದ ಮೊದಲ ವಿಜ್ಞಾನಿ ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಮಹರ್ಷಿ ಕಣಾದ್. ಕಣ ಎಂಬ ಪದವನ್ನು ಮೊದಲು ಬಾರಿಗೆ ಉಲ್ಲೇಖಗೊಳಿಸಿದವರು ಯಾರು ಅಂದರೆ ಮಹರ್ಷಿ ಕಣಾದ್ ಅಂತಲೇ ಹೇಳ್ಬೋದು. ನೆಕ್ಸ್ಟು 25ನೇ ಪ್ರಶ್ನೆ, ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂದರೆ ಜಾನ್ ಡಾಲ್ಟನ್. ಈ ಜಾನ್ ಡಾಲ್ಟನ್ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದರು ಅಂತಲೇ ಹೇಳ್ಬೋದು. ನೆಕ್ಸ್ಟು 26ನೇ ಪ್ರಶ್ನೆ, ಸ್ಥಳವನ್ನು ಆಕ್ರಮಿಸುವ ಮತ್ತು ತೂಕವನ್ನು ಹೊಂದಿರುವ ವಸ್ತುವನ್ನು ಏನೆಂದು ಕರೆಯುತ್ತಾರೆ? ಸೊ ಸ್ಥಳವನ್ನು ಆಕ್ರಮಿಸುವ ಮತ್ತು ತೂಕವನ್ನು ಹೊಂದಿರುವ ವಸ್ತುವನ್ನು ದ್ರವ್ಯ ಅಂಥೇಳಿ ಕರೀತಾರೆ. 27ನೇ ಪ್ರಶ್ನೆ, ಘನ, ದ್ರವ, ಅನಿಲ ಯಾವುದರಿಂದ ಹಿಗ್ಗುತ್ತವೆ? ಘನ ಆಗಿರ್ಬೋದು, ದ್ರವ ಆಗಿರ್ಬೋದು, ಅನಿಲ ಆಗಿರ್ಬೋದು, ಇವೆಲ್ಲವೂ ಯಾವುದರಿಂದ ಹಿಗ್ಗುತ್ತವೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉಷ್ಣದಿಂದ. ಘನ, ದ್ರವ, ಅನಿಲ ಯಾವುದರಿಂದ ಹಿಗ್ಗುತ್ತವೆ ಅಂದರೆ ಉಷ್ಣದಿಂದ ಹಿಗ್ಗುತ್ತವೆ ಅಂತಲೇ ಹೇಳ್ಬೋದು. ವಸ್ತು ನಿತ್ಯತೆಯ ನಿಯಮ ಹೇಳಿದವರು ಯಾರು? ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು. ವಸ್ತು ನಿತ್ಯತೆಯ ನಿಯಮ ಹೇಳಿದವರು ಯಾರು? ಸೊ ಲೇವಾಸಿಯೋ. ಯಾರು ಅಂದರೆ ಲೇವಾಸಿಯೋ. ಈ ಲೇವಾಸಿಯೋ ವಸ್ತು ನಿತ್ಯತೆಯ ನಿಯಮವನ್ನು ಹೇಳಿದರು ಅಂತಲೇ ಹೇಳ್ಬೋದು. ನೆಕ್ಸ್ಟು 29ನೇ ಪ್ರಶ್ನೆ, ಘನ ಸ್ಥಿತಿಯಿಂದ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ಏನೆಂದು ಕರೆಯುವರು? ಘನ ಸ್ಥಿತಿಯಿಂದ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ಏನೆಂದು ಕರೆಯುವರು? ಸೊ ಉತ್ಪತನ ಅಂಥೇಳಿ ಕರೀತಾರೆ. ಘನ ಸ್ಥಿತಿಯಿಂದ ವಸ್ತುಗಳು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ನಾವು ಏನಂತ ಹೇಳಿ ಕರಿತೀವಿ ಅಂದರೆ ಉತ್ಪತನ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಕರ್ಪೂರ ಅಂತಲೇ ಹೇಳ್ಬೋದು. ಸೊ ಈ ಕರ್ಪೂರ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ನೇರವಾಗಿ ಬದಲಾಗುತ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು 30ನೇ ಪ್ರಶ್ನೆ, ಗಾಳಿಯ ಘಟಕಗಳು ಯಾವುವು? ಗಾಳಿಯ ಘಟಕಗಳು ಯಾವುವು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೀರಾವಿ ಮತ್ತು ಧೂಳಿನ ಕಣಗಳು ಅಂತಲೇ ಹೇಳ್ಬೋದು. ಇವುಗಳಿಗೆ ನಾವು ಗಾಳಿಯ ಘಟಕಗಳು ಅಂಥೇಳಿ ಕರಿತೀವಿ. ಗಾಳಿಯಲ್ಲಿ ನೈಟ್ರೋಜನ್ ಎಷ್ಟು ಪ್ರಮಾಣದಲ್ಲಿ ಕಂಡು ಬರುತ್ತದೆ ಅಂದರೆ 78% ಅಷ್ಟು ಕಂಡು ಬರುತ್ತದೆ ಅಂತಲೇ ಹೇಳ್ಬೋದು. ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಗಾಳಿಯ ಘಟಕಗಳಲ್ಲಿ ಅತಿ ಹೆಚ್ಚು ಪ್ರಮಾಣ ಕಂಡು ಬರುವಂತಹ ಅನಿಲ ಯಾವುದು ಅಂದರೆ ನೈಟ್ರೋಜನ್ ಅಂತಲೇ ಹೇಳ್ಬೋದು. ಸೊ ಎಷ್ಟು ಅಂದರೆ 78% ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆಕ್ಸಿಜನ್ ಎಷ್ಟು ಪರ್ಸೆಂಟ್ ಕಂಡು ಬರುತ್ತದೆ ಅಂದರೆ 21% ಆಕ್ಸಿಜನ್ ಹೊಂದಿರುತ್ತದೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ 0.04% ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಇನ್ನು ನೀರಾವಿ ಮತ್ತು ಧೂಳಿನ ಕಣಗಳು ಎಷ್ಟು ಅಂದರೆ 0.96% ಅಂತಲೇ ಹೇಳ್ಬೋದು. 31ನೇ ಪ್ರಶ್ನೆ, ಆಕ್ಸಿಜನ್ ಕಂಡು ಹಿಡಿದವರು ಯಾರು? ಆಕ್ಸಿಜನ್ ಕಂಡು ಹಿಡಿದವರು ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಜೋಸೆಫ್ ಪ್ರಿಸ್ಲೆ. ಆಕ್ಸಿಜನನ್ನು ಕಂಡು ಹಿಡಿದವರು ಯಾರು ಅಂದರೆ ಜೋಸೆಫ್ ಪ್ರಿಸ್ಲೆ. ನೆಕ್ಸ್ಟು 32ನೇ ಪ್ರಶ್ನೆ, ಭೂತೊಗಟೆಯ ಕೆಳಗೆ ಸಂಗ್ರಹವಾದ ನೀರು ಒತ್ತಡದಿಂದ ರಂಧ್ರಗಳ ಮೂಲಕ ಹೊರಚಿಮ್ಮುವಿಕೆಗೆ ಏನೆಂದು ಕರೆಯುವರು? ಸೊ ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಭೂತೊಗಟೆಯ ಕೆಳಗೆ ಸಂಗ್ರಹವಾದ ನೀರು ಒತ್ತಡದಿಂದ ರಂಧ್ರಗಳ ಮೂಲಕ ಹೊರಚಿಮ್ಮುವಿಕೆಗೆ ಏನೆಂದು ಕರೆಯುವರು ಅಂದರೆ ಚಿಲುಮೆ ಅಂಥೇಳಿ ಕರೆಯುತ್ತಾರೆ. ಭೂತೊಗಟೆಯ ಕೆಳಗೆ ಸಂಗ್ರಹವಾದ ನೀರು ಒತ್ತಡದಿಂದ ರಂಧ್ರಗಳ ಮೂಲಕ ಹೊರಚಿಮ್ಮುವಿಕೆಗೆ ಚಿಲುಮೆ ಎಂದು ಕರೆಯುವರು. 33ನೇ ಪ್ರಶ್ನೆ, ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು? ಇದು ಕೂಡ ತುಂಬ ಸಾರಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಆದರೆ ಈ ಪ್ರಶ್ನೆ ಕಂಡು ಬರ್ತಾ ಇರೋದು 5ನೇ ತರಗತಿಯ ಪರಿಸರ ವಿಜ್ಞಾನದ ಪಠ್ಯಪುಸ್ತಕದಲ್ಲಿ ಅಂತಲೇ ಹೇಳ್ಬೋದು. ಹಾಗಾಗಿನೇ 3ನೇ ತರಗತಿಯಿಂದ 10ನೇ ತರಗತಿವರೆಗೂ ಪಠ್ಯಪುಸ್ತಕ ಓದೋದು ತುಂಬ ಇಂಪಾರ್ಟೆಂಟ್ ಆದ ಮಾಹಿತಿ ಅಂತಲೇ ಹೇಳ್ಬೋದು. ಸೊ ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ಅಂತಲೇ ಹೇಳ್ಬೋದು. ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಇನ್ನು 34ನೇ ಪ್ರಶ್ನೆ, ಸೂಕ್ಷ್ಮದರ್ಶಕವನ್ನು ಕಂಡು ಹಿಡಿದವರು ಯಾರು? ಸೂಕ್ಷ್ಮದರ್ಶಕವನ್ನು ಕಂಡು ಹಿಡಿದವರು ಯಾರು? ಸೊ ರಾಬರ್ಟ್ ಹುಕ್. ಸೂಕ್ಷ್ಮದರ್ಶಕವನ್ನು ರಾಬರ್ಟ್ ಹುಕ್ ಕಂಡು ಹಿಡಿದನು ಅಂತಲೇ ಹೇಳ್ಬೋದು. ನೆಕ್ಸ್ಟು 35ನೇ ಪ್ರಶ್ನೆ, ನವೀಕರಿಸಬಹುದಾದ ಸಂಪನ್ಮೂಲಗಳು ಯಾವುವು? ನವೀಕರಿಸಬಹುದಾದ
ಸಂಪನ್ಮೂಲಗಳು ಯಾವುವು ಅಂದರೆ ಗಾಳಿ, ನೀರು, ಮಣ್ಣು, ಅರಣ್ಯ, ಸೌರಶಕ್ತಿ. ಸೊ ಇವೆಲ್ಲವೂ ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು ಅಂತಲೇ ಹೇಳ್ಬೋದು. ನೆಕ್ಸ್ಟ್ 36ನೇ ಪ್ರಶ್ನೆ, ನವೀಕರಿಸಲಾಗದ ಸಂಪನ್ಮೂಲಗಳು ಯಾವುವು? ನವೀಕರಿಸಲಾಗದ ಸಂಪನ್ಮೂಲಗಳು ಯಾವುವು ಅಂದರೆ ಪಳಉಳಿಕೆ ಇಂಧನಗಳು, ಲೋಹ ಖನಿಜಗಳು, ಅಲೋಹ ಲವಣಗಳು. ಸೊ ನವೀಕರಿಸಲಾಗದ ಸಂಪನ್ಮೂಲಗಳು ಯಾವುವು ಅಂದರೆ ಪಳಉಳಿಕೆ ಇಂಧನಗಳು, ಲೋಹ ಖನಿಜಗಳು, ಅಲೋಹ ಲವಣಗಳು ಅಂತಲೇ ಹೇಳ್ಬೋದು. ನೆಕ್ಸ್ಟ್ 37ನೇ ಪ್ರಶ್ನೆ, ಕಾರ್ಬನ್ ಇಲ್ಲದ ಏಕೈಕ ಅನಿಲ ರೂಪದ ಇಂಧನ ಯಾವುದು? ಕಾರ್ಬನ್ ಇಲ್ಲದ ಏಕೈಕ ಅನಿಲ ರೂಪದ ಇಂಧನ ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಹೈಡ್ರೋಜನ್. ಕಾರ್ಬನ್ ಇಲ್ಲದ ಏಕೈಕ ಅನಿಲ ರೂಪದ ಇಂಧನ ಯಾವುದು ಅಂದರೆ ಹೈಡ್ರೋಜನ್. ಇನ್ನು 38ನೇ ಪ್ರಶ್ನೆ, ನೈಸರ್ಗಿಕ ಅನಿಲದ ಪ್ರಧಾನ ಘಟಕ ಯಾವುದು? ನೈಸರ್ಗಿಕ ಅನಿಲದ ಪ್ರಧಾನ ಘಟಕ ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಮೀಥೇನ್. ನೈಸರ್ಗಿಕ ಅನಿಲದ ಪ್ರಧಾನ ಘಟಕ ಯಾವುದು ಅಂದರೆ ಮೀಥೇನ್ ಅಂತಲೇ ಹೇಳ್ಬೋದು. ನೆಕ್ಸ್ಟು 39ನೇ ಪ್ರಶ್ನೆ, ಕಪ್ಪು ಬಂಗಾರ ಎಂದು ಯಾವುದಕ್ಕೆ ಕರೆಯುತ್ತೇವೆ? ಕಪ್ಪು ಬಂಗಾರ ಎಂದು ಯಾವುದಕ್ಕೆ ಕರಿತೀವಿ ಅಂದರೆ ಪೆಟ್ರೋಲಿಯಂಗೆ. ಪೆಟ್ರೋಲಿಯಮನ್ನು ನಾವು ಕಪ್ಪು ಬಂಗಾರ ಅಂಥೇಳಿ ಕರಿತೀವಿ. 40ನೇ ಪ್ರಶ್ನೆ, ಸ್ವತಂತ್ರ ಘೋಷಿಸಿದ ಮೊದಲ ಹಳ್ಳಿ ಯಾವುದು? ಸ್ವತಂತ್ರ ಘೋಷಿಸಿದ ಮೊದಲ ಹಳ್ಳಿ ಯಾವುದು ಅಂದರೆ ಈಸೂರು. ಸೊ ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ ಅಂತಲೇ ಹೇಳ್ಬೋದು. ಸ್ವತಂತ್ರ ಘೋಷಿಸಿದ ಮೊದಲ ಹಳ್ಳಿ ಈಸೂರು ಅಂತಲೇ ಹೇಳ್ಬೋದು. ಈ ಈಸೂರು ಕಂಡು ಬರುವಂತಹ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 41ನೇ ಪ್ರಶ್ನೆ, ಭಾಸ್ಕರಾಚಾರ್ಯ ರಚಿಸಿದಂತಹ ಕೃತಿ ಯಾವುದು? ಭಾಸ್ಕರಾಚಾರ್ಯರು ರಚಿಸಿದ ಕೃತಿ ಲೀಲಾವತಿ ಅಂತಲೇ ಹೇಳ್ಬೋದು. ಈ ಭಾಸ್ಕರಾಚಾರ್ಯರು ರಚಿಸಿದಂತಹ ಕೃತಿ ಲೀಲಾವತಿ. ಇದು ಬೀಜಗಣಿತ ವಿಷಯಕ್ಕೆ ಸಂಬಂಧಿಸಿದೆ ಅಂತಲೇ ಹೇಳ್ಬೋದು. 42ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಆಕಾಶವಾಣಿ ಪ್ರಾರಂಭವಾದ ಸ್ಥಳ ಯಾವುದು? ಭಾರತದಲ್ಲಿ ಮೊದಲ ಆಕಾಶವಾಣಿ ಪ್ರಾರಂಭವಾದಂತಹ ಸ್ಥಳ ಯಾವುದು ಅಂದರೆ ಮೈಸೂರು. ಆಕಾಶವಾಣಿ ಅಂದರೆ ರೇಡಿಯೋ ಅಂತಲೇ ಕರಿತೀವಿ. ಸೊ ಭಾರತದಲ್ಲಿ ಮೊದಲು ರೇಡಿಯೋವನ್ನು ಪ್ರಾರಂಭವಾದಂತಹ ಸ್ಥಳ ಯಾವುದು ಅಂದರೆ ಮೈಸೂರಿನಲ್ಲಿ ಅಂತಲೇ ಹೇಳ್ಬೋದು. ನೆಕ್ಸ್ಟು 43ನೇ ಪ್ರಶ್ನೆ, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ ಅಂಥೇಳಿ ಕರಿತೀವಿ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂದರೆ ಗೋವಿಂದ ಪೈ. 44ನೇ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ದಂಡನಾಯಕ ಯಾರು? ಸ್ವತಂತ್ರ ಭಾರತದ ಮೊದಲ ದಂಡನಾಯಕ ಜನರಲ್ ಕಾರ್ಯಪ್ಪ ಅಂತಲೇ ಹೇಳ್ಬೋದು. ಸ್ವತಂತ್ರ ಭಾರತದ ಮೊದಲ ದಂಡನಾಯಕ ಆದವರು ಯಾರು ಅಂದರೆ ಜನರಲ್ ಕಾರ್ಯಪ್ಪ ಅಂತಲೇ ಹೇಳ್ಬೋದು. ಇನ್ನು 45ನೇ ಪ್ರಶ್ನೆ, ಕನ್ನಡದ ಮೊದಲ ಕಾದಂಬರಿ ಯಾವುದು? ಕನ್ನಡದ ಮೊದಲ ಕಾದಂಬರಿ ಯಾವುದು ಅಂದರೆ ಇಂದಿರಾಬಾಯಿ. ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಕನ್ನಡದ ಮೊದಲ ಕಾದಂಬರಿ ಯಾವುದು ಅಂದರೆ ಇಂದಿರಾಬಾಯಿ. ನೆಕ್ಸ್ಟು, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಎಂದು ಹೇಳಿದವರು ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆರ್ಯಭಟ. ಈ ಆರ್ಯಭಟ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಅಂತಲೇ ಹೇಳ್ಬೋದು. 47ನೇ ಪ್ರಶ್ನೆ, ಭಗವದ್ಗೀತೆಯನ್ನು ಸಂಸ್ಕೃತದಿಂದ ಇಂಗ್ಲಿಷ್ಗೆ ಭಾಷಾಂತರಿಸಿದವರು ಯಾರು? ಈ ಭಗವದ್ಗೀತೆಯನ್ನು ಸಂಸ್ಕೃತದಿಂದ ಇಂಗ್ಲಿಷ್ಗೆ ಭಾಷಾಂತರಿಸಿದವರು ಯಾರು ಅಂದರೆ ವಿಲಿಯಂ ಜೋನ್ಸ್. ಈ ವಿಲಿಯಂ ಜೋನ್ಸ್ ಏನು ಮಾಡ್ತಾನೆ ಅಂದರೆ ಈ ನಮ್ಮ ಭಗವದ್ಗೀತೆಯನ್ನು ಸಂಸ್ಕೃತದಿಂದ ಇಂಗ್ಲಿಷ್ಗೆ ಭಾಷಾಂತರಿಸಿ. 48ನೇ ಪ್ರಶ್ನೆ, ಧಾತುಗಳು ಯಾವುವು? ಸೊ ಧಾತುಗಳು ಯಾವುವು ಅಂದರೆ ಚಿನ್ನ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಪಾದರಸ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು. ಸೊ ಚಿನ್ನ, ಕಬ್ಬಿಣ, ಪಾದರಸ, ಆಕ್ಸಿಜನ್ ಇವುಗಳಿಗೆ ನಾವು ಧಾತುಗಳು ಅಂಥೇಳಿ ಕರಿತೀವಿ. ಇನ್ನು ಸಂಯುಕ್ತಗಳು ಯಾವುವು? ಸೊ ಸಂಯುಕ್ತಗಳು ನೋಡೋದಾದರೆ ನೀರು, ಸಕ್ಕರೆ, ಮಿಥೇನ್, ಉಪ್ಪು. ಸೊ ನೀರು, ಸಕ್ಕರೆ, ಉಪ್ಪು, ಮಿಥೇನ್ ಇವೆಲ್ಲವೂ ಸಂಯುಕ್ತಗಳು ಅಂತಲೇ ಹೇಳ್ಬೋದು. ನೆಕ್ಸ್ಟು 50ನೇ ಪ್ರಶ್ನೆ, ಮಿಶ್ರಣಗಳು. ಸೊ ಮಿಶ್ರಣಗಳು ಅಂದರೆ ಗಾಳಿ, ಮಣ್ಣು, ಸಮುದ್ರದ ನೀರು ಅಂತಲೇ ಕರಿಬೋದು. ಸೊ ಮಿಶ್ರಣಗಳು ಯಾವುವು ಅಂದರೆ ಗಾಳಿ, ಮಣ್ಣು, ಸಮುದ್ರದ ನೀರು ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ 3, 4 ಮತ್ತು 5ನೇ ತರಗತಿಗೆ ಸಂಬಂಧಪಟ್ಟಂತೆ ಇತಿಹಾಸದ ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆನು. ಸೊ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ.
ಸೊ ನಿಮ್ಮ ಅಮೂಲ್ಯವಾದ ಸಮಯವನ್ನು ಅರ್ಧ ಗಂಟೆ ನನಗೆ ಕೊಟ್ಟರೆ ನೀವು ಖಂಡಿತ 10ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಬರುವಂತಹ ಪಿನ್ ಟು ಪಿನ್ ಅಂದರೆ ಲೈನ್ ಟು ಲೈನ್ ಅನ್ನೋ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಎದುರಿಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಪುಸ್ತಕ ಓದೋ ಅವಶ್ಯಕತೆಯೇ ಇಲ್ಲ. ನನ್ನೊಂದು ವಿಡಿಯೋಸ್ನ ನೋಡ್ತಾ ಹೋದರೆ ನಿಮಗೆ ಲೈನ್ ಟು ಲೈನ್ ಕ್ವಶನ್ಸ್ಗಳು ಸಿಗ್ತಾ ಹೋಗ್ತವೆ. ಹಾಗಾಗಿ ಇದರಿಂದ ನಿಮಗೂ ಕೂಡ ರಿವಿಷನ್ ಆದಂಗೆ ಆಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಯಾರೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ PDO ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಸೊ ಈ ತರಗತಿ ನಿಮಗೆ ಇಷ್ಟವಾಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಶೇರ್ ಮಾಡ್ತಾ ಹೋಗಿ. ಸೊ ಈ ತರಗತಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.